ನಾವು ದಿನಾಲು ಫುಡ್ ನ ಆರ್ಡರ್ ಮಾಡ್ತೀವಲ್ಲ ಜೊಮೊಟೊನಲ್ಲಿ. ಆ ಕಂಪನಿ ಹೇಗ್ ಬೆಳೀತು ಗೊತ್ತಾ? ಬನ್ನಿ ನೋಡೋಣ. 2008ರಲ್ಲಿ ದೀಪಿಂದರ್ ಗೋಕುಲ್ ಮತ್ತು ಪಂಕಜ್ ಚಡ್ಡಾ ಎಂಬ ಇಬ್ಬರು ಯುವಕರು ಇನ್ಫೋಸಿಸ್ ಕಂಪನಿನಲ್ಲಿ ಕೆಲಸನ ಮಾಡ್ತಿರ್ತಾರೆ. ಒಂದು ದಿನ ಅವರಿಬ್ರು ಕ್ಯಾಂಟೀನ್ ನಲ್ಲಿ ಫುಡ್ ನ ತಿನ್ಬೇಕಾದ್ರೆ ಎಲ್ರು ಮೆನು ಕಾರ್ಡ್ ನ ಹುಡುಕಾಡ್ತಿರ್ತಾರೆ. ಆವಾಗ ಅವ್ರ ತಲೆಯಲ್ಲಿ ಬರುತ್ತೆ, ನಾವು ಆ ವೆಬ್ಸೈಟ್ ನಲ್ಲಿ ಎಲ್ಲಾ ಫುಡ್ ನ ಹಾಕ್ಬಿಟ್ಟು ಕೆಲವೊಂದು ಹೋಟೆಲ್ಗಳಿಗೆ ಆ ವೆಬ್ಸೈಟ್ ನ ಲಾಂಚ್ ಮಾಡೋಣ ಅಂತ ಅನ್ಕೊಂತಾರೆ. ಆವಾಗ ಅವರು ಆ ಕಂಪನಿನ ಸ್ಟಾರ್ಟ್ ಮಾಡಿ ಆ ಮೊದಲು ಕಂಪನಿ ಹೆಸರು ಬಂದ್ಬಿಟ್ಟು ಫುಡ್ ಡಿ ಬಾಯ್ ಅಂತ ಹೆಸರನ್ನ ಇಡ್ತಾರೆ. ಮೊದಲಿನಲ್ಲಿ ಎಲ್ಲ ತುಂಬಾ ಕಷ್ಟದಲ್ಲೇ ಇರುತ್ತೆ. ಮತ್ತೆ 2010ರಲ್ಲಿ ಅದನ್ನ ಮರುನಾಮಕರಣ ಮಾಡಿ ಜೊಮೊಟೊ ಅಂತ ಹೆಸರನ್ನ ಇಡ್ತಾರೆ. ಈ ಆಪ್ ಈಗ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆನ ಸಲ್ಲಿಸ್ತಾ ಇದೆ. ಲಕ್ಷಾಂತರ ಜನರಿಗೆ ಕೆಲಸ ಕೂಡ ಕೊಟ್ಟಿದೆ. ಈ ಕಂಪನಿ ಈಗ ಒಂದು ದಿನಕ್ಕೆ ಕೋಟಿ ಕೋಟಿಗಿಂತಲೂ ಹೆಚ್ಚು ಸಂಪಾದನೆಯನ್ನ ಮಾಡ್ತಿದೆ. ನೀನು ಕೂಡ ಒಂದು ಐಡಿಯಾನ ಇಟ್ಟುಕೊಂಡು ಶ್ರಮ ಪಟ್ಟರೆ ನಾಳೆ ನಿನ್ನ ಕನಸು ಕೂಡ ಕಂಪನಿ ಆಗ್ಬಹುದು.